ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಎಲ್.ಕೆ. ಅಡ್ವಾಣಿ ಬರ್ತಾರಾ ಬರಲ್ವಾ ಅನ್ನೋ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಅಡ್ವಾಣಿ ಬರ್ತಾರಾ ಬರಲ್ವಾ ಗೊಂದಲಕ್ಕೆ ತೆರೆ ಎಳೆದಿದೆ ವಿಎಚ್ಪಿ ಅಂದ್ರೆ ವಿಶ್ವ ಹಿಂದೂ ಪರಿಷತ್. ಅಯೋಧ್ಯೆಗೆ ಜನವರಿ 22ರಂದು ಅಡ್ವಾಣಿ ಬರ್ತಾರೆ ಎಂಬ ಮಾಹಿತಿಯನ್ನ ಅಲೋಕ್ ಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಎಲ್.ಕೆ. ಅಡ್ವಾಣಿ ಭೇಟಿ ಮಾಡಿ ಆಮಂತ್ರಣವನ್ನ ಕೂಡ ವಿಎಚ್ಪಿ ಕೊಟ್ಟಿತ್ತು. ಅಯೋಧ್ಯೆ ಚಳುವಳಿಯಲ್ಲಿ ಮಹತ್ವದ ಪಾತ್ರವನ್ನ ಕೂಡ ವಹಿಸಿರ್ತಾರೆ ಅಡ್ವಾಣಿ ಅವರು. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆನೂ ಕೂಡ ಆಹ್ವಾನ ಪತ್ರವನ್ನ ಕೊಟ್ಟಿದ್ರು, ಆದ್ರೆ ಬರಬೇಡಿ ಅಂತ ಹೇಳಿದ್ರು. ಕಾರಣ ವಯಸ್ಸಾಗಿದೆ, ಅಲ್ಲಾಗಲ್ಲ, ನಿಮ್ಗೆ ಎಲ್ಲಾ ರೀತಿಯ ಸವಲತ್ತಾಗಿರ್ಲಿ, ಫೆಸಿಲಿಟೀಸ್ ಆಗಿರ್ಲಿ, ಜನ ಜಾಸ್ತಿ ಇರ್ತಾರೆ ಅನ್ನೋ ನಿಟ್ಟಿನಲ್ಲಿ ಬರಬೇಡಿ ಅಂತ ವಿಎಚ್ಪಿ ಹೇಳಿತ್ತು. ಆದ್ರೆ ಈ ಎಲ್ಲಾ ಗೊಂದಲಗಳಿಗೆ ಈಗ ತೆರೆ ಎಳೆದಿರುವಂತದ್ದು. ಯಾಕೆ ಅಂದ್ರೆ ರಾಮ ಮಂದಿರ ಉದ್ಘಾಟನೆಗೆ ಎಲ್.ಕೆ. ಅಡ್ವಾಣಿ ಅವರು ಹೋಗ್ತಾ ಇದ್ದಾರೆ ಎಂಬ ಮಾಹಿತಿ ಈಗ ಬರ್ತಾ ಇರುವಂತದ್ದು. ಸಾಕಷ್ಟು ಪಾತ್ರವನ್ನ ವಹಿಸಿದ್ರು ಅಯೋಧ್ಯೆ ರಾಮ ಮಂದಿರ ಈ ಚಳುವಳಿ ತೀವ್ರಗೊಳ್ಳುವಂತೆ ಮಾಡಿದವರಲ್ಲಿ ಬಿಜೆಪಿಯ ಎಲ್.ಕೆ. ಅಡ್ವಾಣಿ ಅವರು ಕೂಡ ಪ್ರಮುಖರಾಗಿರ್ತಾರೆ. ಇವರು ಹೋಗೋದಿಲ್ಲ ಎಂಬ ಮಾಹಿತಿ ಸಿಗ್ತಾ ಇತ್ತು. ಆದ್ರೆ ಈ ಎಲ್ಲಾ ಗೊಂದಲಗಳಿಗೆ ಈಗ ತೆರೆ ಎಳೆಯುವ ಕೆಲಸವನ್ನ ಮಾಡಿರುವಂತದ್ದು.